ನಿಮ್ಮ ತಲೆ ತಿನ್ನೋ ಸುದ್ದಿಗಳನ್ನು ಹೊತ್ತು ನಾವು ಬಂದಿದ್ದೀವಿ. ಇವತ್ತಿನ ಎಪಿಸೋಡ್ನಲ್ಲೂ ಮಸಾಲೆ ಸುದ್ದಿಗಳಿಗೇನೂ ಕಮ್ಮಿ ಇಲ್ಲ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ತಲೆನೋವು ಸುದ್ದಿ 2012. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಅದೇನಾಗಿದೆಯೋ ಏನೋ ಬರೀ ವಿವಾದಗಳೇ ಹುಟ್ಕೊಳ್ತಾ ಇವೆ. ಚಿತ್ರಗಳಲ್ಲಿ ಉತ್ತಮ ಆಕ್ಟ್ ಮಾಡಿ ಹೆಸರು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟ ವಿಷಯಗಳಿಂದಲೇ ಸುದ್ದಿ ಆಗ್ತಾ ಇವೆ. ಅದೇ ರೀತಿ ನಾವು ಹೇಳ್ತಾ ಇರೋದು ಕೊಟ್ಲಲ್ಲಪ್ಪೋ ಕೈ ಚಿತ್ರದ ಬಗ್ಗೆ. ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕನಿಗೆ ಚಪ್ಪಲಿ ಏಟು ಕೊಟ್ಟು ಸುದ್ದಿಯಾದ ನಟಿ ನಿಮಗೆ ಗೊತ್ತಿರಲೇಬೇಕು ಅಲ್ವಾ? ನಮ್ಮ ಗಾಂಧಿನಗರದ ಗಲ್ಲಿಯೊಳಗೆ ಆಗಾಗ ಗುಲ್ಲುಗಳು ಹೇಳುತ್ತಲೇ ಇರುತ್ತವೆ. ಅದರಲ್ಲಿ ಕೆಲವು ಮಾತ್ರ ಡಿಫ್ರೆಂಟ್ ಆಗಿದ್ದು ಸಖತ್ ಸುದ್ದಿ ಆಗುತ್ತವೆ. ಅಂದ ಹಾಗೆ 2012ರಲ್ಲಿ ತಲೆನೋವು ಸುದ್ದಿಯಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ನಿರ್ದೇಶಕನಿಗೆ ಚಪ್ಪಲಿ ಏಟು ಕೊಟ್ಟ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿದ್ದ ನೈನಾ ಬಗ್ಗೆ. ಅವತ್ತು ಏನಾಗಿತ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ರೆ ನಿಮ್ಗೆ ಏನಾದರೂ ಅರ್ಥ ಆಗೋದಕ್ಕೆ ಸಾಧ್ಯ. ಅಂದು ಕೊಟ್ಲಲ್ಲಪ್ಪೋ ಕೈ ಚಿತ್ರದ ಸುದ್ದಿಗೋಷ್ಠಿ ವೇಳೆ ಹೈ ಡ್ರಾಮಾನೇ ನಡೆದೋಗಿತ್ತು. ತಮಗೆ ನಿರ್ಮಾಪಕ 8 ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಅಂತ ಚಿತ್ರದ ಹೀರೋಯಿನ್ ನೈನಾ ಆರೋಪಿಸಿದ್ರು. ಈಗ ಮಗ ಚಿಕ್ಕ ಬಡ್ಡಿ ಸಿಕ್ ಅಂತ ರಚಿಗೆದ್ದು ಡೈಲಾಗ್ ಹೊಡೆದ್ರು. ಅವರ ಸಿಟ್ಟು ನಿರ್ದೇಶಕ ಋಷಿ ಮೇಲೂ ತಿರುಗಿತ್ತು. ಪರಿಸ್ಥಿತಿ ಕೈಮೀರಿ ನಟಿ ನೈನಾ ನಿರ್ದೇಶಕನಿಗೆ ಚಪ್ಪಲಿಯಲ್ಲಿ ಹೊಡೆದೇ ಬಿಟ್ರು. ಈ ಸಂಬಂಧ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪೊಲೀಸರು ನೈನಾರನ್ನ ಅರೆಸ್ಟ್ ಕೂಡ ಮಾಡಿದ್ರು. ನಟಿ ವಿರುದ್ಧ ಸೆಕ್ಷನ್ 355 ಮತ್ತು 504 ಅಡಿ ಕೇಸ್ ಕೂಡ ಹಾಕಿದ್ರು. ಆಮೇಲೆ ಜಾಮೀನಿನ ಮೇಲೆ ನಟಿ ನೈನಾ ಬಿಡುಗಡೆ ಆಗಿದ್ರು. ಒಟ್ಟಿನಲ್ಲಿ ಇತ್ತೀಚೆಗೆ ಚಿತ್ರಗಳು ಬಿಡುಗಡೆಗೆ ಮುಂಚೆಯೇ ಸುದ್ದಿಯಾಗ್ತಿವೆ. ಆದರೆ ಅದು ವಿವಾದಗಳ ಮೂಲಕ ಅನ್ನೋದು ಮಾತ್ರ ವಿಪರ್ಯಾಸ. ಕೊಟ್ಲಲ್ಲಪ್ಪೋ ಕೈ ಅನ್ನೋದು ಚಿತ್ರದ ಹೆಸರು. ಅದೇನೋ ಹೇಳ್ತಾರಲ್ಲ, ಹೆಸರಲ್ಲಿದೆ ಎಲ್ಲ ಅಂತ. ಇದನ್ನ ನೋಡಿಯೇ ಈ ರೀತಿ ಹೇಳಿರ್ಬೇಕು ಅಲ್ವಾ? ಏನೇ ಆಗಲಿ ಬಿಡಿ ಮೇಡಮ್, ನಿಮ್ಮ ಸ್ಯಾಂಡಲ್ವುಡ್ನಲ್ಲಿ ಸುದ್ದಿಗೆ ಏನೋ ಕೊರತೆನಾ? ಗಾಂಧಿನಗರದಲ್ಲಿ ಚಿತ್ರ ತೆರೆಗೆ ಬರೋದಕ್ಕೂ ಮುಂಚೆ ವಿವಾದ ಹುಟ್ಟಿಕೊಳ್ತವೆ. ನಟ ಯಶ್ ವಿವಾದವು ನಿಮಗೆ ಗೊತ್ತಿರಬೇಕಲ್ವಾ? ಮೈಸೂರಿನಲ್ಲಿ ಚೀಟಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಟೋಪಿ ಹಾಕಿ 2012ರಲ್ಲಿ ಕುಖ್ಯಾತಿಯಾಗಿದ್ದು ನಿಜ. ಆದ್ರೆ ಇದರಿಂದ ಅಭಿಮಾನಿಗಳ ಮನ ನೊಂದಿದ್ದಂತೂ ಸತ್ಯ. ಇನ್ನು ಕಾಳಿಮಠದ ಋಷಿಕುಮಾರ ಸ್ವಾಮೀಜಿಯವರ ವಿಚಾರವಂತೂ ನಿಮಗೆಲ್ಲ ಗೊತ್ತೇ ಇದೆ. 2012ರ ತಲೆನೋವು ಸುದ್ದಿಗಳಲ್ಲಿ ಅವ್ರದ್ದು ಒಂದು ಕೇಸ್. ಕಾವಿ ಹಾಕೊಂಡು ಸ್ಟುಡಿಯೋದಲ್ಲಿ ಗಳಗಳನೆ ಅತ್ತಿದ್ದನ್ನ ಯಾರು ತಾನೇ ಮರೆಯೋಕ್ ಸಾಧ್ಯ? ಕಾವಿದಾರಿಗಳನ್ನ ನಮ್ಮ ಜನರು ಕಂಡ್ರೆ ಸಾಕು ದೊಡ್ಡ ನಮಸ್ಕಾರ ಹಾಕಿಬಿಡ್ತಾರೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಇದ್ದ ಬಿದ್ದ ಸಂಕಷ್ಟಗಳನ್ನ ಪರಿಹಾರ ಮಾಡುವಂತೆ ಬೇಡಿಕೊಳ್ತಾರೆ. ಆದ್ರೆ ಕೆಲ ಕಪಟ ಸ್ವಾಮಿಗಳು ಮಾತ್ರ ಜನರ ಕಣ್ಣಿಗೆ ಮಣ್ಣೆರಚಿ ಓಡಿ ಹೋಗೋರೇ ಹೆಚ್ಚು. ನಮ್ಮ ದೇಶದಲ್ಲಿ ಅಂತ ಡೋಂಗಿ ಸ್ವಾಮೀಜಿಗಳಿಗೇನೂ ಕೊರತೆ ಇಲ್ಲ.
ಸ್ವಾಮಿ ಎಲ್ಲಿದ್ದಾನೋ ಗೊತ್ತಿಲ್ಲ. ಆದರೆ ದಿನದಿಂದ ದಿನಕ್ಕೆ ಈತನ ಅಸಲಿಯತ್ತು ಜನರ ಮುಂದೆ ಬರ್ತಾ ಇದೆ. ಈತನಿಂದ ನೊಂದವರೇ ಹೆಚ್ಚು. ಆ ನಿತ್ಯಪ್ಪ ಈಗ ನೀನು ಎಲ್ಲಪ್ಪ. ಇದೇ ನಿತ್ಯಾನಂದನ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದು ಶ್ರೀ 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 ಋಷಿ ಕುಮಾರ ಸ್ವಾಮೀಜಿ. ನಾನು ನಿಮ್ಮೆಲ್ಲರ ಪಾದದ ಬೀಳು ಅಲ್ಲ, ನಾನೊಬ್ಬ ಜಂಗಮ ಅಷ್ಟೇ, ನಾನೊಬ್ಬ ಭಿಕ್ಷುಕ, ನಾನೊಬ್ಬ ಪಿರುಕ. ನಿಮ್ಮೆಲ್ಲರಲ್ಲಿ ಭಿಕ್ಷೆ ಬರ್ತಕ್ಕಂಥವ್ರು. ನಾವ್ಯಾರು ದೇವರಲ್ಲ, ನಾನು ದೇವರು ಮಾನವ ಅಂತ ನಾನಿಂದ ಇಳಿದೂ ಇಲ್ಲ. ಆದರೆ ಡೀಲ್ ಆರೋಪದ ಹಿನ್ನೆಲೆಯಲ್ಲಿ ಕಾಳಿಕಾ ಮಠದ ಋಷಿ ಕುಮಾರ ಸ್ವಾಮೀಜಿ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ರು. ಹಾಗಾಗಿ 2012ರ ಹೆಡ್ ಏಕ್ ನ್ಯೂಸ್ನಲ್ಲಿ ಇದು ಒಂದು ಡೀಲ್ ವ್ಯವಹಾರ ಬಯಲಾಗುತ್ತಿದ್ದಂತೆ ಜನ ರೊಚ್ಚಿಗೆದ್ದಿದ್ರು. ನೀರಗುಂಡಿಯಲ್ಲಿರುವ ಋಷಿಕುಮಾರರ ಮಠಕ್ಕೆ ದಾಳಿ ಮಾಡಿದ ಸಾರ್ವಜನಿಕರು ಘೋಷಣೆ ಕೂಗಿದ್ರು. ಇಷ್ಟೆಲ್ಲ ಆದರೂ ಸ್ವಾಮೀಜಿಗಳು ಹೇಳೋದೇ ಬೇರೆ. ಕನ್ನಡ ನಾಡಿನ ಇಡೀ ಸಮಸ್ಯೆ ಪರವಾಗಿ ನಿಂತ್ಕೊಂಡಲ್ರಿ. KSRTC ಅವ್ರಿಗೆ ನೋವಾಯ್ತು ಅಂತ ಬೀದಿಗೆ ಬಂದಲ್ರಿ ನಾನು. ಇಡೀ KSRTC ಅವರೆಲ್ಲ ಅಂದಾಗಿದ್ರೆ ಒದ್ದಾಡ್ತಾರಲ್ಲ ಅಂತ ಬೀದಿಗೆ ರಾತ್ರಿ ಆಗಲು ಅದನ್ನ ಸ್ಟಡಿ ಮಾಡ್ಕೊಂಡು ಬಂದಲ್ರಿ. ಯಾವ್ದ್ರಿ 2 ರೂಪಾಯಿ ಆಗಿದ್ದೀನಿ ನಾನು? ಯಾವಾಗ್ರಿ ಆಗಿದ್ದೀನಿ? ತೋರಿಸಿ, ನೀವೇನಾದ್ರೂ ಅದನ್ನ ತೋರಿಸಿದ್ರೆ ನೀವು ಕೊಟ್ಟ ಶಿಕ್ಷಣ ಅನ್ಭವಿಸ್ತಿದ್ದ. ಈ ಹಿಂದೆ ಅರಸೀಕೆರೆಯಲ್ಲಿ ಕಾರ್ತಿಕ ಕಲಾ ಕೇಂದ್ರ ತೆರೆದು ಡಾನ್ಸ್ ಕಲಿಸುತ್ತಿದ್ದ ಸ್ವಾಮಿ ಇವರೇ ಕಣ್ರಿ. ಗಣಪತಿ ಸೇರಿದಂತೆ ಇತರ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಊರಿಗೆ ಹೋಗಿ ಡ್ಯಾನ್ಸ್ ಮಾಡಿಸುತ್ತಿದ್ದ ವ್ಯಕ್ತಿ. ಭರತನಾಟ್ಯದಲ್ಲಿ ಎಕ್ಸ್ಪರ್ಟ್. ಈತನ ಮೊದಲ ಹೆಸರು ಯೋಗೇಶ್ ಅಂತೆ. ನೃತ್ಯ ಮಾಡುವಾಗ ಮಹಿಳಾ ವೇಷವನ್ನೇ ಹೆಚ್ಚಾಗಿ ಹಾಕ್ತಾ ಇದ್ದ ಮಹಾಸ್ವಾಮಿ. ತನಗೆ ನೃತ್ಯ ಕಲಿಸಿದ ಹುಡುಗಿ ಬಬಿತಾ ಅಲಿಯಾಸ್ ರಶ್ಮಿಯನ್ನ ಮದುವೆ ಆದ್ರು. ಅಲ್ಲದೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಅದೇನಾಯ್ತೋ ಏನೋ 2002ರಲ್ಲಿ ಊರನ್ನ ಬಿಟ್ರು. ಹಾಗೆ ಊರು ಸುತ್ತಿಕೊಂಡು ಹರಿಕತೆ ಡ್ಯಾನ್ಸ್ ಮಾಡುತ್ತಾ ಬಂದು ನೆಲೆಸಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ. ಬಾಡಿಗೆ ಮನೆಯನ್ನೇ ಕಾಳಿಕಾ ಮಠ ಮಾಡಿಕೊಂಡು ಇಲ್ಲಿಯೇ ನೆಲೆಯೂರೇ ಬಿಟ್ರು. ನಿತ್ಯಾನಂದನ ಪ್ರಕರಣ ಹೊರಬಂದ ಮೇಲೆ ಪ್ರತಿಭಟನೆ ಮಾಡುವ ಮೂಲಕ ಸುದ್ದಿಯಾದರು. ಇದೀಗ ಅದೇ ನಿತ್ಯಾನಂದನ ವಿರುದ್ಧ ಪ್ರತಿಭಟನೆ ನಿಲ್ಲಿಸಲು ಕೋಟಿ ಹಣ ಕೇಳಿದ್ದಾರೆ ಅನ್ನೋ ಆರೋಪ ಋಷಿಕುಮಾರ ಸ್ವಾಮಿಗಳ ಮೇಲಿದೆ. ಬಾವಿ ಹಾಕೋನು ಡೀಲು ಮಾಡವನೆ, ನಂಬಿದ ಜನರಿಗೆ ಮೋಸ ಮಾಡವನೆ. ಕಾವಿ ಹಾಕೋನು ಡೀಲು ಮಾಡವನೆ, ನಂಬಿದ ಜನರಿಗೆ ಮೋಸ ಮಾಡವನೆ. ಮೋಸನ ಮಾಡಿದ ಕಾಳಿ ಸ್ವಾಮಿ ನಾವೇನ್ ಮಾಡೋಣ? ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಬುದ್ಧಿ ಕಲಿಸೋಣ. ಇನ್ನು ಋಷಿಕುಮಾರ ಸ್ವಾಮಿಗಳು ನನ್ನ ಒಲವಿನ ಬಣ್ಣ ಅನ್ನೋ ಚಿತ್ರದಲ್ಲೂ ನಟನೆ ಮಾಡಿದ್ದಾರೆ. ಆದರೆ ಇದೀಗ ಋಷಿಕುಮಾರ ಸ್ವಾಮೀಜಿಗಳ ಬಣ್ಣ ಬಯಲಾದ ಮೇಲೆ ಜನರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಪ್ಪ ವಿಪರ್ಯಾಸ ಅಂದ್ರೆ ಇದಪ್ಪ. ದಿನನಿತ್ಯ 10 ಬಾಬಾಗಳ ಬಂಡವಾಳ ಬಯಲಾಗ್ತಾನೆ ಇದೆ. ಆದರೆ ಅಷ್ಟೇ ಸಂಖ್ಯೆಯಲ್ಲಿ ಹೊಸ ಬಾಬಾಗಳು ಹುಟ್ಟಿಕೊಳ್ತಾನೆ ಇದ್ದಾರೆ. ಅದಕ್ಕಿಂತಲೂ ವಿಷಾದದ ಸಂಗತಿ ಅಂದ್ರೆ ಕೆಲವು ಮೂಢ ಜನ ಮಾತ್ರ ಇಂಥ ಬಾಬಾಗಳಿಗೆ ಬಲಿಯಾಗ್ತಾನೆ ಇದ್ದಾರೆ. ಜನ ಎಚ್ಚೆತ್ತುಕೊಳ್ಳುವವರೆಗೆ ಇಂಥ ನಿತ್ಯ ಸಂತತಿಗೆ ಬ್ರೇಕ್ ಬೀಳೋದಿಲ್ಲ ಬಿಡಿ. ನೋಡಿ ಸ್ವಾಮಿ ಅವ್ರಿರೋದೇ ಹೀಗೆ ಅಂತ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. ಇಲ್ಲ ಅಂದರೆ ಸುಮ್ಮನಿದ್ರೂ ತಲೆನೋವು ಬರುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.